ವೈಟ್ ಹೌಸು ಈಗ ಫೈಟ್ ಹೌಸ್ ಆಗಿದೆ. ಯಾಕೆ? ಟ್ರಂಪ್ ಮತ್ತು ಝೆಲೆನ್ಸ್ಕಿ ನಡುವೆ ವಾಗ್ಯುದ್ಧ ನಡೆದೋಯ್ತು. ಯಾವ ವಿಚಾರಕ್ಕೆ ನಡೆದೋಯ್ತು ಇವರಿಬ್ಬರ ನಡುವೆ? ನೋಡಿ, ಫೈಟ್ ಹೌಸ್ ಆಗೋಗ್ಬಿಟ್ಟಿದೆ ವೈಟ್ ಹೌಸು. ಯಾಕೆ ಏನು ಅನ್ನುವಂಥ ಡೀಟೇಲನ್ನು ನಿಮ್ಗೆ ಹೇಳ್ತೀವಿ. ಟ್ರಂಪ್ ಮತ್ತು ಝೆಲೆನ್ಸ್ಕಿ ಮಾತಿನ ವಾಗ್ವಾದ ನಡೆದಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರ ವಿಡಿಯೋಗಳೇ ಆಚೆ ಬರ್ತಾ ಇದೆ. ಏನಿಬ್ಬರ ನಡುವೆ ಇಷ್ಟೊಂದು ವಾಗ್ವಾದ ನಡೀತು ಅಂತ ಹೇಳಿ. ಯುದ್ಧ ಸಂಧಾನದ ವಿಚಾರಕ್ಕಾಗಿ ತರಾಟೆಗೆ ತೆಗೆದುಕೊಂಡ್ರು. ಯುದ್ಧ ಸಂಧಾನವನ್ನು ಮಾಡುವಂಥ ವಿಚಾರಕ್ಕೋಸ್ಕರ ಅಲ್ಲಿ ಆರಂಭವಾಗಿದ್ದು, ಆಮೇಲೆ ಖನಿಜ ಒಪ್ಪಂದವೂ ಕೂಡ ಮುರಿದು ಬಿತ್ತು ಇಬ್ಬರ ನಡುವೆ. ತದನಂತರ ಆಚೆ ಎದ್ದೋಗ್ಬಿಡ್ತಾರೆ ಝೆಲೆನ್ಸ್ಕಿ. ಯುದ್ಧ ಎಲ್ಲ ಸ್ಟಾಪ್ ಮಾಡಿ ಅಂತ ಟ್ರಂಪ್ ಹೇಳುತ್ತಾರೆ. ಬಟ್ ಅದಕ್ಕೆ ಒಪ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಝೆಲೆನ್ಸ್ಕಿ ಇಲ್ಲ. ಈಗ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅನ್ನುವಂಥ ಮಾತಲ್ಲಿ ಸಭೆಯ ಅರ್ಧಕ್ಕೇ ಝೆಲೆನ್ಸ್ಕಿ ಹೊರಗೆ ನಡೆದೋಗ್ಬಿಡ್ತಾರೆ. ಇದಾದ ನಂತರ ಅಲ್ಲಿ ಆಗಿರುವಂಥ ಮಾತಿನ ಚಕಮಕಿ ವಿಡಿಯೋಗಳೆಲ್ಲ ಆಚೆ ಬರುತ್ತೆ. ಮತ್ತೆ ಏನಾದರೂ ಬರೋದಾದರೆ ಶಾಂತಿಯ ಒಪ್ಪಂದಕ್ಕೆ ಬನ್ನಿ ಅಂತ ಹೇಳ್ತಾರೆ. ಮತ್ತೇನಾದರೂ ಬರೋದಾದರೆ ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಝೆಲೆನ್ಸ್ಕಿ ಶಾಂತಿ ಬಯಸ್ತಾ ಇಲ್ಲ ಅಂತ ಟ್ರಂಪ್ ಕಿಡಿಕಾರಿ ಎಲ್ಲವೂ ಕೂಡ ಝೆಲೆನ್ಸ್ಕಿ ಮೇಲೆ ಎತ್ತು ಹಾಕ್ಬಿಟ್ಟಿದ್ದಾರೆ. ಸೊ ಈಗ ವೈರಲ್ ಆಗ್ತಾ ಇರುವಂಥದ್ದು ಟ್ರಂಪ್ ಮತ್ತು ಝೆಲೆನ್ಸ್ಕಿ ವಾಕ್ಸಮರ. ಹೇಗಿದೆ ಅದು? ಯಾತಕ್ಕೋಸ್ಕರ ಇಬ್ಬರ ನಡುವೆ ಈ ವಾಗ್ಯುದ್ಧ ನಡೀತು? ಇಲ್ಲಿದೆ ನೋಡಿ ರಿಪೋರ್ಟ್. ಫೈಟ್ ಹೌಸ್ ಆದ ವೈಟ್ ಹೌಸ್. ಡೊನಾಲ್ಡ್ ಟ್ರಂಪ್ ಜೆಲೆನ್ಸ್ಕಿ ವಾಕ್ಸಮರ. ಹಾವು ಮುಂಗುಸಿಯಂತೆ ಇಬ್ಬರ ಕಿತ್ತಾಟ. ಮುರಿದು ಬಿದ್ದ ಖನಿಜ ಒಪ್ಪಂದ. ಉಕ್ರೇನ್ ವಿರುದ್ಧ ರಷ್ಯಾ ಸಮರವನ್ನು ಸಾರಿ 3 ವರ್ಷಗಳಾಗಿದೆ. ದೈತ್ಯ ರಾಷ್ಟ್ರದ ವಿರುದ್ಧ ಹೋರಾಡಿ ಬಸವಳಿದಿರುವ ಉಕ್ರೇನ್ ಇನ್ನೇನು ಸಂಪೂರ್ಣವಾಗಿ ತನ್ನ ಭೂಮಿಯನ್ನ ರಷ್ಯಾ ಸೇನೆ ವಶಕ್ಕೆ ಒಪ್ಪಿಸುವ ಹಂತಕ್ಕೆ ತಲುಪಿದೆ. ಶಾಂತಿ ಒಪ್ಪಂದದ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನಡುವೆ ಚರ್ಚೆ ನಡೀತಾ ಇತ್ತು. ನೀವು ಶಾಂತಿಯನ್ನ ಬಯಸಿದ್ರೆ ಮಾತ್ರ ಅಮೆರಿಕಕ್ಕೆ ಬನ್ನಿ ಅಂತ ಹೇಳಿ ಟ್ರಂಪ್ ಹೇಳಿದ್ರು. ಇದಕ್ಕೆ ಜೆಲೆನ್ಸ್ಕಿ ಕೆರಳಿ ಕೆಂಡುವಾಗಿದ್ದಾರೆ. ಇಬ್ಬರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಹೌದು, ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಧಿಕೃತ ಕಚೇರಿಗೆ ಭೇಟಿ ಕೊಟ್ಟಾಗ ಟ್ರಂಪ್ ಜೆಲೆನ್ಸ್ಕಿ ನಡುವೆ ಸೌಹಾರ್ದಯುತ ಮಾತುಕತೆ ಆರಂಭವಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಎರಡು ದೇಶಗಳ ನಡುವೆ ಪರಸ್ಪರ ಸಹಕಾರವನ್ನು ಹೆಚ್ಚಿಸಲು ಹಲವು ಒಪ್ಪಂದಗಳ ಕುರಿತು ಚರ್ಚಿಸಬೇಕಿತ್ತು. ಆದರೆ ರಷ್ಯಾ ಉಕ್ರೇನ್ ಕದನ ವಿರಾಮದ ವಿಷಯ ಬಂದಾಗ ಇಬ್ಬರೂ ನಾಯಕರು ವಿರುದ್ಧ ಅಭಿಪ್ರಾಯಗಳನ್ನು ಹೊಂದಿದ್ರು. ಈ ನಡುವೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮಧ್ಯಪ್ರವೇಶಿಸಿ ಜೆಲೆನ್ಸ್ಕಿಯನ್ನ ಕೆಣಕಿದ್ರು. ಜೆಲೆನ್ಸ್ಕಿ ಶಾಂತಿ ಬಯಸ್ತಿಲ್ಲ ಅಂತ ಟ್ರಂಪ್ ಕಿಡಿ. ಸಭೆಯಿಂದ ಅರ್ಧಕ್ಕೆ ನಿರ್ಗಮಿಸಿದ ಉಕ್ರೇನ್ ಅಧ್ಯಕ್ಷ. ಇದಕ್ಕೆ ಆಕ್ರೋಶಗೊಂಡ ಜೆಲೆನ್ಸ್ಕಿ ರಷ್ಯಾ ಅಧ್ಯಕ್ಷ ಪುಟಿನ್ ಈ ಹಿಂದೆ 25 ಬಾರಿ ಕದನ ವಿರಾಮವನ್ನು ಉಲ್ಲಂಘಿಸಿದ್ದಾರೆ. ಅದರಿಂದ ಅಮೆರಿಕ ರಷ್ಯಾದೊಂದಿಗೆ ಯಾವುದೇ ಒಪ್ಪಂದವನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರು. ಇದಕ್ಕೆ ಆಕ್ರೋಶಗೊಂಡ ಟ್ರಂಪ್ ನಿಮ್ಮ ವರ್ತನೆ 3ನೇ ಮಹಾಯುದ್ಧಕ್ಕೆ ಕಾರಣವಾಗಬಹುದು ಅಂತೇಳಿ ಎಚ್ಚರಿಸಿದ್ರು. ಈ ವೇಳೆ ಮಾತು ಮಿತಿಮೀರಿ ಹೋಗುತ್ತೆ. ಹೀಗೆ ಟ್ರಂಪ್ ಜೆಲೆನ್ಸ್ಕಿ ವಿರುದ್ಧ ಗುಡುಗಿದ್ರು. ಅಲ್ಲದೆ ಮಾತುಕತೆಗೆ ನೀವು ಒಪ್ಪದೇ ಇದ್ರೆ ಇಲ್ಲಿಂದ ಹೊರಡಬಹುದು ಅಂತೇಳಿ ಹೊರದಬ್ಬಿದ್ರು. ಟ್ರಂಪ್ ಈ ಮಾತಿನ ಬೆನ್ನಲ್ಲೇ ಜೆಲೆನ್ಸ್ಕಿ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕದೆ ಅಲ್ಲಿಂದ ನಿರ್ಗಮಿಸಿದ್ರು. ಮತ್ತೆ ಬರೋದಾದ್ರೆ ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತೇಳಿ ಟ್ರಂಪ್ ಹೇಳಿದ್ರು. ಸದ್ಯ ಟ್ರಂಪ್ ಜೆಲೆನ್ಸ್ಕಿ ವಾಗ್ವಾದ ವೈರಲ್ ಆಗ್ತಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಖನಿಜ ಸಂಪನ್ಮೂಲಗಳ ವಿಚಾರಕ್ಕೆ ಮಾತುಕತೆಗೆ ಬಂದಂತಹ ಜೆಲೆನ್ಸ್ಕಿ ಈಗ ಯುದ್ಧದ ವಿಚಾರವಾಗಿ ಟ್ರಂಪ್ ಜೊತೆಗೆ ವೈಮನಸ್ಸನ್ನ ಕಟ್ಟಿಕೊಂಡಿದ್ದು ಇದು ಇನ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.